ನಯಾಗರಾ ಫಾಲ್ಸ್ ಹಾಗಂತ ಒರಿಜಿನಲ್ ನಯಾಗರಾ ಫಾಲ್ಸ್ ಅಲ್ಲ, ಬಿನ್ನಿ ಮಾಲ್ಸ್ ಗ್ರೌಂಡಲ್ಲಿರೋ ನಯಾಗರಾ ಫಾಲ್ಸ್ ಎಕ್ಸಿಬಿಷನ್. ಸೊ ಒಳಗಡೆ ಎಂಟ್ರಿ ಕೊಟ್ಟಿದ ತಕ್ಷಣ ಪ್ರತಿಯೊಂದು ಇನ್ಸೆಕ್ಟ್ಸು ನೋಡ್ಬೋದು. ಎಲ್ಲ ದೊಡ್ಡ ದೊಡ್ಡ ಗಾತ್ರದಲ್ಲೇ ಇರುತ್ತೆ. ಅದು ಮೆಕ್ಯಾನಿಸಮ್ ತುಂಬ ಚೆನ್ನಾಗಿದೆ. ಪ್ರತಿಯೊಂದು ಇನ್ಸೆಕ್ಟ್ಸ್ನು, ಬಟರ್ಫ್ಲೈಸ್ ಆಗಲಿ, ಬೀಸ್ ಆಗಲಿ, ಬಗ್ಸ್ ಆಗಲಿ, ಲೀಚಸ್, ಪ್ರತಿಯೊಂದು ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತಂದರೆ ಒಳ್ಳೆ ಗಾರ್ಡನ್ ಏರಿಯಾ ಥರ ಎಲ್ಲ ಇನ್ಸೆಕ್ಟ್ಸ್ನ ನಾವು ಹೋಗಿ ನೋಡ್ಕೊಂಡು ಬರ್ಬೋದು. ಹಾಗಂತ ಮುಟ್ಲಿಕ್ಕೆ ಬಿಡೋದಿಲ್ಲ, ಜಸ್ಟ್ ಎಲ್ಲನೂ ನೋಡಿಕೊಂಡು ಕಲರ್ಫುಲ್ಲಾಗಿರುತ್ತೆ, ಎಂಜಾಯ್ ಮಾಡ್ಬೋದು. ಒಂದು ಪಾರ್ಕಲ್ಲಿ ಎಲ್ಲ ಇನ್ಸೆಕ್ಟ್ಸು ಒಂದೇ ಕಡೆ ಇರೋ ಥರ ಅನಿಸುತ್ತೆ. ಒಂದು ಪಾರ್ಕ್ಗೆ ಎಂಟ್ರಿ ಕೊಟ್ಟರೆ ಎಲ್ಲ ಇನ್ಸೆಕ್ಟ್ಸು ಬಂದು ಅಲ್ಲಿ ಮೀಟಿಂಗ್ ಮಾಡ್ತಾಯಿದೆ. ಎಲ್ಲರೂ ಅದರದ್ದೇ ಆದ ಸ್ಪೆಷಾಲಿಟಿಯಲ್ಲಿ ಶೋಕೇಸ್ ಮಾಡ್ತಾ ಇರುತ್ತೆ. ಅದನ್ನೆಲ್ಲ ನಾವು ನೋಡ್ಕೊಂಡು ಬರ್ಬೋದು. ಆದರೆ ಕಲರ್ಫುಲ್ಲಾಗಿ ಚೆನ್ನಾಗಿರುತ್ತೆ. ಮಕ್ಕಳೆಲ್ಲ ಹೋದಾಗ ಅವರು ಹಳ್ಳಿಗಳಲ್ಲಿರೋರಾದ್ರೆ ನೋಡಿರ್ತಾರೆ, ಟೌನಲ್ಲಿರೋರು ಈ ಥರ ಎಲ್ಲ ಕಾಣಿಸೋದೇ ರೇರ್. ಎಲ್ಲ ಚೆನ್ನಾಗಿರುತ್ತೆ. ಸೊ ಸಣ್ಣ ಪುಟ್ಟ ಗೇಮ್ಸ್ ಎಲ್ಲ ಇರುತ್ತೆ, ಬಾಲ್ಸ್ ಹಾಕೋದು ಮತ್ತು ರಿಂಗ್ಸ್ ಹಾಕೋದೆಲ್ಲ. ಮತ್ತು ಇದೊಂದು ಮದುವೆಯಲ್ಲಿ ಕಂಪಲ್ಸರಿ ಇಟ್ಟಿರ್ತಾರೆ. ಈಗ ಫೋನಲ್ಲಿ ಇಟ್ಬಿಟ್ಟು ರೊಟೇಟ್ ಮಾಡೋದು. ಇಲ್ಲಿ ಮೆಮೊರಿಗೋಸ್ಕರ ನಾವು ಹೋಗಿ ವೀಡಿಯೋ ಮಾಡ್ಕೊಂಡೋದು. ಅಲ್ಲಿ ಬಬಲ್ಸ್ಗೆ ಅಂತಲೇ ಎಕ್ಸ್ಟ್ರಾ ಅಮೌಂಟ್ ಪೇ ಮಾಡಬೇಕು. ಸೊ ಬಬಲ್ಸ್ ಎಫೆಕ್ಟ್ಗೆ ಎಕ್ಸ್ಟ್ರಾ ಅಮೌಂಟು. ಚೆನ್ನಾಗಿತ್ತು ಒಂದು ಎಕ್ಸ್ಪೀರಿಯೆನ್ಸ್. ಇದು ಮಸ್ತಾಗಿತ್ತು. ಆದರೆ ಏನು ಗೊತ್ತಾ, ಲಾಸ್ಟಲ್ಲಿರೋರು ಸೈಡಲ್ಲಿರೋರು ಬಂದು ಮೇಲೆ ಬೀಳ್ತಾರೆ. ಆವಾಗಂತೂ ಯಪ್ಪ, ಅದರ ಗೇಮ್ ಮಾತ್ರ ಸಾಕಾಗಿತ್ತಿದೆ. ಫ್ರಾಗ್ಗೆ ಮಾಡಿದ ತಕ್ಷಣ ನನ್ನ ಮಗಗೆ ಉಯ್ಯಾಲೆ ಥರ ಊಗ್ತಾ ಇದ್ದಂಗೆ ಇತ್ತೇನೋ. ಸೊ ನಿದ್ದೆ ಹೋಗ್ಬಿಟ್ಟ. ನಾವೆಲ್ಲ ಜೈಂಟ್ ವೀಲ್ ಆಡೋದಕ್ಕೆ ಫುಲ್ ಈಗರಲ್ಲಿ ನಿಂತೀವಿ. ಅದಕ್ಕೆ ಅವರಪ್ಪ ಅವನ್ನ ಹಿಡ್ಕೊಂಡ್ಬಿಟ್ಟು ಮಲಗಿಸ್ಕೊಂಡಿದ್ರು. ನಾವು ಮೇಲೆಗಡೆ ಆಡ್ಕೊಂಡಿದ್ರೆ ಅವರಪ್ಪ ಅವನ್ನ ಕೆಳಗಡೆ ಮಲಗಿಸ್ಕೊಂಡು ಕೂತ್ಕೊಂಡಿದ್ರು. ಮಲಗಿಬಿಟ್ಟ ಅಂದ್ಬಿಟ್ಟು ನಾವು ಅವನಿಗೆ ಇನ್ನೊಂದು ಸರಿ ಫ್ರಾಗ್ ರೈಡ್ ಕರ್ಕೊಂಡು ಹೋದ್ವಿ. ಆಗ ಅವನು ಚೆನ್ನಾಗಿತ್ತು. ಫಸ್ಟ್ ಅವರಪ್ಪ ಜೊತೆ ಹೋದೆ, ನೆಕ್ಸ್ಟ್ ನಾನು ಕರ್ಕೊಂಡು ಹೋದೆ. ರೈಡ್ ಚೆನ್ನಾಗಿತ್ತು. ಒಳ್ಳೆ ಕಪ್ಪೆ ಹೇಗೆ ಹೋಗುತ್ತೋ ಅದೇ ಥರ ಇತ್ತು. ಅಷ್ಟೊಂದು ನಮ್ಮ ಕಂಪಲ್ಸರಿ ರೈಡು ಬ್ರೇಕ್ ಡ್ಯಾನ್ಸ್. ಇದು ಇಲ್ದಿರ ಅಂತೂ ನಾವು ಎಕ್ಸಿಬಿಷನಿಂದ ಹೊರಗಡೆ ಬರೋದಿಲ್ಲ. ಮಸ್ತ್ ಮಜಾ ಮಾಡ್ತೀವಿ ಬ್ರೇಕ್ ಡ್ಯಾನ್ಸಿಂದ ನಾವು. ನಮ್ಮ ಎಕ್ಸಿಬಿಷನ್ ಪಯಣ ಇಲ್ಲಿಗೆ ಮುಕ್ತಾಯ.